My name is Aradhana. I'm come from Bangalore. We've opted for the Char Dham Yatra from the Adidas Yatra, which is like started from 19th of April till 3rd of March, 3rd of May. It's like a duration of 15 days, and we really think this Adidas Yatra is like an amazing thing. It's like not only for senior citizens and like for every age group. And the food provided by Adidas Yatra is really nice, like completely South Indian with like every different variety. And our tour managers, Mr. Sanjeev and Mr. Rajshekhar, helped us throughout the tour like very kindly and really friendly by providing us every single brief of the places we're going to enter and like the Dachshund. They help us with so many Dachshunds now. So it was a really nice, great experience traveling with Adidas. Yeah, thank you. ನಮಸ್ಕಾರ. ನಾನು ಶೇಷಾದ್ರಿಯಿಂದ 80 ವರ್ಷ ಅಡಿಗಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಚಾರ್ಧಾಮ್ ಯಾತ್ರಾ ಬಂದಿದ್ದೀನಿ. 19ನೇ ತಾರೀಕು ಹೊರಟು 3ನೇ ತಾರೀಕು ವಾಪಸ್ ಬರ್ತಾ ಇದ್ದೀವಿ. ಇವತ್ತು ಡೆಲ್ಲಿನಲ್ಲಿದ್ದೀವಿ. ನಮ್ಮ ಟೂರ್ ಮ್ಯಾನೇಜರ್ಸು ರಾಜಶೇಖರ್ ಮತ್ತು ಸಂಜೀವ್ ಕುಮಾರ್ ಅವರು ನಮ್ಮನ್ನು ನೋಡ್ಕೊಂಡಿರೋದು ಎಷ್ಟು ಚೆನ್ನಾಗಿತ್ತು ಅಂದರೆ ನಮಗೆ ಎಲ್ಲೂ ಏನೂ ತೊಂದರೆ ಆಗಲಿಲ್ಲ, ಸುಖವಾಗಿತ್ತು. ಆದರೆ ನೀವು ಮಾಡ್ತಾ ಇರೋದನ್ನ ಇನ್ನೂ ಇಂಪ್ರೂವ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. Totally, we have enjoyed you too. And I thank you for all the conveniences you have provided for us. Thank you. ಹಾಯ್, ನಾನು ವೈದೇಹಿ ಮಾತಾಡ್ತಾ ಇರೋದು. ಅಡಿಗಾಸ್ ಟೂರಲ್ಲಿ 19th ಏಪ್ರಿಲಿಂದ ಸ್ಟಾರ್ಟ್ ಆಗಿತ್ತು. ಅದರಲ್ಲಿ ನಾವು ಫಸ್ಟ್ ಬುಕ್ ಮಾಡಿದ್ವಿ. ತುಂಬ ಚೆನ್ನಾಗಿ ನಾವು ಫಸ್ಟ್ ಟೈಮ್ ಅಡಿಗಾಸ್ ಆ್ಯಪಲ್ಲಿ ಮತ್ತು ಈ ಥರ ಗ್ರೂಪ್ ಟೂರಲ್ಲಿ ಬಂದಿರೋದೇ ಫಸ್ಟ್ ಟೈಮು. ಒಳ್ಳೆ ಫ್ಯಾಮಿಲಿ ಥರ 15 days ನಮ್ಗೆ ಕಳೆದಿದ್ದೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿತ್ತು. ಎಲ್ಲರ ಜೊತೆನೂ ಇಟ್ಕೊಂಡು ಮತ್ತು ನಮ್ಮ ಟೂರ್ ಮ್ಯಾನೇಜರ್ಸ್ ಸಂಜೀವು ಮತ್ತು ರಾಜಶೇಖರ್ ಜೊತೆ ನಮ್ಗೆ ಅಣ್ಣ ಅಂದ್ರ ಥರ ತುಂಬ ಚೆನ್ನಾಗಿ ನೋಡ್ಕೊಂಡು ಅದನ್ನು ಅವ್ರದ್ದು ಹೇಳೋಕ್ಕೆ ನನಗೆ ಹೊರಡಿಸಿಲ್ಲ, ಅಷ್ಟು ಚೆನ್ನಾಗಿ ತೋರಿಸ್ಕೊಂಡು ಹೋಗಿದ್ದಾರೆ. ನಾವು ಇಂಡಿವಿಜುವಲ್ ಆಗಿ ಬಂದಿದ್ದಿದ್ರೆ ಆ ಯಾತ್ರೆನ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಬಿಕಾಸ್ ನಾವು ಸೀನಿಯರ್ ಸಿಟಿಸನ್ಸ್ ಬೇರೆ. ಇವರೆಲ್ಲ ಕರೆಕ್ಟಾಗಿ ಇಂತಿಂಥ ಜಾಗದಲ್ಲಿ ಮೊದಲೇ ಎಲ್ಲ ರೆಡಿ ಮಾಡಿಸಿ ಎಲ್ಲ ಅರೇಂಜ್ ಮಾಡಿ ತುಂಬ ಚೆನ್ನಾಗಿ ನಮಗೆ ತೋರಿಸಿದ್ದಾರೆ. ಸೊ ನಮಗೆ ತುಂಬಾ ಚೆನ್ನಾಗಿ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅಡಿಗಾಸ್ ಮತ್ತು ನಮ್ಮ ಟೂರ್ ಮ್ಯಾನೇಜರ್ಸ್ ಸಂಜೀವ್ ಮತ್ತು ರಾಜಶೇಖರ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ನಾನು ಮತ್ತೆ ಕಾಶಿಗೂ ಹೋಗಬೇಕು ಅಂತ ಅನ್ಕೋತಾ ಇದ್ದೀನಿ. ಮತ್ತೆ ನಾನು ಕಾಯ್ತಾ ಇದ್ದೀನಿ ಯಾವಾಗಲಾರು ಈ ಒಂದು ಇದು ಸಕ್ಸಸ್ ಆಗಲಿ ನೆಕ್ಸ್ಟ್ ಪ್ರಪೋಸಲ್ ಅಂತ ಯೋಚಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ರಂಗುಣ ಅಂತ ನಾವು ಬೆಂಗಳೂರಿಂದ ಅಡಿಗಾಸ್ ಯಾತ್ರಾ ಜೊತೆಗೆ ಬಂದಿದ್ದೀವಿ. ಅವರು ಟೂರ್ ಮ್ಯಾನೇಜರ್ ರಾಜಶೇಖರ್ ಅವರಾಗಲಿ ಸಂಜೀವರಾಗಲಿ ಭಾಳ ಒಳ್ಳೆ ಅಣ್ಣ ತಮ್ಮಂದ್ರ ಥರ ನಮ್ಮನ್ನ ಹಂಚ್ಕೊಂಡು, ನಾವು ಎಷ್ಟೇ ಸಲ ಫೋನ್ ಮಾಡಿದ್ರು ಕೂಡ ಅಷ್ಟೇ ಆತ್ಮೀಯವಾಗಿ ಮಾತಾಡಿ ನಾವು ಭಾಳ ನಮಗೆ ಕೋಆಪ್ರೇಟ್ ಮಾಡಿದರು. ಇಲ್ಲಿ ಬಂದ ಮೇಲೆ ಎಲ್ಲ ರೀತಿಯಿಂದ ನಮಗೆ ಈಗ ಹೋಗ್ಬೇಕು, ಹೀಗೆ ಹೋಗ್ಬೇಕು, ಈ ಥರ ಹೋದ್ರೆ ನಿಮ್ಗೆ ಒಳ್ಳೇದು ಅಂತ ಎಲ್ಲ ಸಲಹೆಗಳು ನಮ್ಗೆ ಕೊಟ್ಟರು. ನಾವು ಇಬ್ಬರೇ ಹೆಣ್ಮಕ್ಳು ಬರ್ತಾ ಇರೋದ್ರಿಂದ ನಾವು ತಿರ್ಗಾ ಸಂಜೀವರನ್ನ ಬಿಟ್ಟೇ ಇಲ್ಲ. ಅವ್ರು ಅಷ್ಟೇ ಪಾಪ ಕೋಪ ಮಾಡ್ಕೊಳ್ಳದೆ ನಮಗೆ ಅಷ್ಟೇ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಈ ಯಾತ್ರೆಯಲ್ಲಿ ಊಟ ಉಪಚಾರ ಆಗಲಿ ಏನು ಒಂದು ಕೊರತೆ ಇಲ್ದಂಗೆ ನಮಗೆ ಮಾಡಿದ್ದಾರೆ. ನಾವು ಇದು ಅಷ್ಟು ದೂರ ಅರಣ್ಯ ಎಲ್ಲ ಘಾಟ್ ಸೆಕ್ಷನ್ ಸ್ಥಳಗಳು ಎಲ್ಲವೂ ಕೇದಾರ ಬದ್ರಿ ಎಲ್ಲ ಗಂಗೋತ್ರಿ ಯಮೋತ್ರಿ ಎಲ್ಲ ಘಾಟ್ ಸೆಕ್ಷನ್ಗಳೇ. ಅಂಥದ್ರಲ್ಲಿ ಕೂಡ ನಮಗೆ ಹೋಗಿ ಬಂದಿವೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ನಮಗೆ ಸಂತೋಷ ಆಯಿತು. ಅಷ್ಟೇ ಕಾಳಜಿ ವಹಿಸಿ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ನಾವು ಯಶಸ್ವಿಯಾಗಿ ಮುಗಿಸ್ಕೊಂಡು ಬಂದಿದ್ದೀವಿ. ಅವರ ಊಟ ಆಗಲಿ ಇದಾಗಲಿ ಹೇಳ್ಕೊಳ್ಳುವಂಥದ್ದೇ ಇಲ್ಲ, ಏನು ಎಕ್ಸಲೆಂಟ್. ಎಲ್ಲದರಲ್ಲೂ ಭಾಳ ಸುರಕ್ಷಿತವಾಗಿ ಬಂದಿದ್ದೀವಿ. ನೀವೆಲ್ಲ ಬನ್ನಿ ಅಡಿಗಾಸ್ ಯಾತ್ರೆಗೆ. ಹೆಲೋ, ನನ್ನ ಹೆಸರು ಲತಾ. ನಾನು 58 years old. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಅಡಿಗಾಸ್ ಟೂರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಜೊತೆ ಬಂದ್ವಿ. ಅದು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಊಟ ಅಂತೂ ಎಕ್ಸಲೆಂಟ್. ಮತ್ತು ದರ್ಶನಾಗೆಲ್ಲ ಹೇಗೆ ಹೋಗೋದು ಬರೋದು ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ನಮಗೆ ತುಂಬ ಇಷ್ಟ ಆಯಿತು. ಸೊ ನಾನು ಅದೇ ಸಜೆಸ್ಟ್ ಮಾಡ್ತೀನಿ, ಆರಾಮಾಗಿ ಬೇಫಿಕರ್ ಬರ್ಬೋದು ಅಡಿಗಾಸ್ ಜೊತೆ ಅಂತ. ಹಲೋ, ನನ್ನ ಹೆಸರು ಗೋವಿಂದ್ ಸಿಂಗ್, 63 years old. ಅಡಿಗಲ್ಗೆ ಫಸ್ಟ್ ಟ್ರಿಪ್ ಇದು. ಆರಾಮಾಗಿ ಏನಿಲ್ಲ, ಎಲ್ಲ ಕಡೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ದರ್ಶನಕ್ಕೆಲ್ಲ ಆರಾಮಾಗಿ ಕರ್ಕೊಂಡು ಹೋಗಿದ್ದಾರೆ. ಏನು ಆರಾಮಾಗಿ ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದ್ವಿ. ಯಾವ್ದಕ್ಕೆ ವೈಷ್ಣವಿ ಅಂಡ್ ಅಮರನಾಥ ವೈಷ್ಣವಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೈಷ್ಣವಿ ಮಿಶ್ರಾ. ನಾನು ಅಡಿಗಾಸ್ ಯಾತ್ರೆಯಲ್ಲಿ ಚಾರ್ಧಾಮ್ ಟೂರ್ ಮಾಡೋಕ್ಕೆ ಬಂದಿದ್ದೀನಿ. ನನಗೆ ಚಾರ್ಧಾಮ್ ಟೂರ್ ತುಂಬಾನೇ ಇಷ್ಟ ಆಯಿತು.
ನನಗೆ ಅಡಿಗಾಸ್ ಅವರ ಊಟ ತುಂಬಾನೇ ಇಷ್ಟ ಆಯಿತು, ತುಂಬಾನೇ ಟೇಸ್ಟಿ ಆಗಿತ್ತು. ಮತ್ತೆ ನಮ್ಮ ಟೂರ್ ಮ್ಯಾನೇಜರ್ಸು ರಾಜಶೇಖರ್ ಅವರು ಮತ್ತೆ ಸಂಜೀವ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. Good afternoon to everybody. My name is Srinivas. I am speaking from Delhi in front of Hotel Kingston Park. Just now we have returned from our Chardham pilgrimage tour to Delhi. It was super. It was really excellent and a memorable experience with Adigas. Yes, all the staff of Adigas, they have cooperated in different ways, not in one way or the other, in different ways, including the staff of the kitchen, transportation, and no much of sightseeing. Actually, some visiting to temples and all with very good guidance and with very good support to each other. They have looked at all the pilgrims just like members of one family, and most of them are senior citizens only. Mr. Rajshekar and Mr. Sanjeev, they have taken the excellent and best care of all the people. Yes, nobody can from any sickness or illness with whatever one small, one or two minor, this one will be there, but that's negligible. That could be rectified at any time, at any point of time, with the available support, with the available climatic conditions, with the available finance, with the available physical support. They have taken good care. Really, I wish Adigas all the best. I recommend to all the people to travel to very different destinations through Adigas only in their lifetime, at all the times. I wish them all the best. I wish to Sanjeev early marriage and all the best to him in his future career endeavors, whatever. ನನ್ನ ಹೆಸರು ಶ್ರೇಯಸ್. ನಾನು ನನ್ನ ಅಜ್ಜಿ ತಾತ ಜೊತೆ ಚಾರ್ಧಾಮ್ ಯಾತ್ರೆಗೆ ಅಡಿಗಾಸ್ ಯಾತ್ರೆಯಿಂದ ಬಂದೆ. ಅವರು ತುಂಬಾ ಚೆನ್ನಾಗಿ ನೋಡಿಕೊಟ್ಟಿದ್ದಾರೆ. ತುಂಬಾ ಸೌತ್ ಇಂಡಿಯನ್ ಫುಡ್ ಚೆನ್ನಾಗಿದೆ. ಟೂರ್ ಮ್ಯಾನೇಜರ್ ಸಂಜೀವ್ ಮತ್ತೆ ರಾಜಶೇಖರ್ ತುಂಬಾ ಚೆನ್ನಾಗಿ ನೋಡಿಕೊಟ್ಟಿದ್ದಾರೆ. ಜಾಗ ಎಲ್ಲ ಚೆನ್ನಾಗಿದೆ. My name is Ravi. ನನ್ನ ಹೆಸರು ರವಿ. Just now we have completed Chardham Yatra successfully with all best quality cooperation and support from Mr. Rajshekar and Mr. Sanjeev Kumar. Cooking team, bus driver hiring, bus quality, bus facility, lodging facility, from destination to destination, lodging arranging facility. And from one more thing, monitoring from Chardham Yatra, monitoring during Chardham Yatra for trekking till we reach top of the hill station. ಎಲ್ಲ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ನೋಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಗೈಡೆನ್ಸು ಅಂಡ್ ಸಂಜೀವ್ ಅಂಡ್ ರಾಜಶೇಖರ್ ಸರ್ ಮಿಥಾಲಜಿಕಲ್ ಕೆಲವು ಮ್ಯಾಟ್ರಸ್ ಹೇಳಿದ್ದು, ಆ ಕಥೆಗಳು ಹೇಳಿದ್ದು ಕೆಲವೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಇನ್ಫ್ಯಾಕ್ಟ್ ಬಿ ಫ್ರಾಂಕ್ ವಿತ್ ಯು, ಅದರಲ್ಲಿ ಏನು ಹೈಡ್ ಮಾಡೋವಂಥದ್ದು ಏನಿಲ್ಲ. ಅದೆಲ್ಲ ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅವರು. ಎಸ್ಪೆಷಲಿ ಸಂಜೀವ್ ಸರ್ ಅಂಡ್ ರಾಜಶೇಖರ್ ಸರ್, ಬೋತ್ ಆಫ್ ದೆಮ್, ದೇರ್ ಕುಕಿಂಗ್ ಟೀಮ್ ವಾಸ್ ಟೋಟಲಿ ಸಪೋರ್ಟಿವ್. ನಾವು ಎಲ್ಲಿ ಹೋಗ್ಬೇಕು ಅನ್ನೋ ಆ ಟೈಮಿಗೆ ಕರೆಕ್ಟಾಗಿ ಪಾಪ ಊಟ, ತಿಂಡಿ, ಕಾಫಿ, ಟೀ, ಅದು ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆದಾಗ ಅದನ್ನ ಅರೇಂಜ್ ಮಾಡ್ಕೊಳ್ಳೋ ಇದು ಎಲ್ಲಾನು ಪ್ರಾಬ್ಲಮ್ ಇತ್ತು. ಎಲ್ಲಾನು ಸಕ್ಸಸ್ಫುಲ್ ಆಗಿ ಇದಾಯ್ತು, ಕಂಪ್ಲೀಟ್ ಆಯ್ತು. ಏನು ಪ್ರಾಬ್ಲಮ್ ಇರಲಿಲ್ಲ. ನಮ್ಗೆ ವಿ ಆರ್ ಟೋಟಲಿ ಸ್ಯಾಟಿಸ್ಫೈಡ್ ಅಂಡ್ ವಿ ಹ್ಯಾವ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. Please support Adigas tour package to conduct more and more this type of tours. ನಾನು ರೂಪಾ ಅಂತ. ಸೊ ವಿ ಜಸ್ಟ್ ಫಿನಿಶ್ಡ್ ಇದು ಚಾರ್ಧಾಮ್ ಯಾತ್ರಾ ಮುಗಿಸಿದೀವಿ. ತುಂಬಾ ಖುಷಿ ಆಯ್ತು. ಎಲ್ಲಾನು ಲೈಕ್ ನಮ್ಗೆ ಗೈಡೆನ್ಸ್ ಎಲ್ಲ ಟೈಮ್ ಟು ಟೈಮ್ ಗೈಡೆನ್ಸ್ ಕೊಡ್ತಾ ಇದ್ರು. ಅಲ್ಲಿ ಟ್ರೆಕಿಂಗ್ ಹೋಗೋವಾಗ ಅದು ಮಾನಿಟರ್ ಮಾಡ್ತಾ ಇದ್ರು ಅವರು, ವೆದರ್ ದ ಪೀಪಲ್ ಅವ್ರು ವಾಪಸ್ ಬಂದಿದ್ದಾರಾ ಏನು ಅಂತ, ವೆದರ್ ಫುಡ್ ವಾಸ್ ಗುಡ್, ವೆದರ್ ಹೆಲ್ತ್ ಇಶ್ಯೂಸ್ ಇದೆಯಾ ಅಂತ ಎಲ್ಲ. ಇನ್ಫ್ಯಾಕ್ಟ್ ದೇ ಆರ್ ವೆರಿ ಕೇರಿಂಗ್. ಏಕಾದಶಿ ಅಂತ ಮಾಡ್ಕೊಟ್ರು. ಹೌದು, ನಾನು ಥರ್ಸ್ಡೇ ಏಕಾದಶಿ ಅಂಡ್ ಥರ್ಸ್ಡೇ ಮಾಡ್ತೀನಿ. ಏಕಾದಶಿ ನಾನು ಊಟ ಮಾಡಲ್ಲ ಅಂದಿದ್ದಕ್ಕೆ ಇವ್ರು ರಾಜಶೇಖರ್ ಎಸ್ಪೆಷಲಿ ಒಂದು ಆ್ಯಪಲ್ ಬಾಳೆಹಣ್ಣು ಸಪ್ರೇಟ್ ಆಗಿ ಹೇಳಿ ಈವ್ನಿಂಗ್ ಏನಾದ್ರು ಸಪ್ರೇಟ್ ಸ್ಪೆಷಲ್ ಟಿಫನ್ ಬೇಕಾ ಅಂತ ಕೇಳಿದ್ರು. ಸೊ ದೇ ವರ್ ವೆರಿ ನೈಸ್. ಸಂಜೀವ್ ಅಂತೂ ಲೈಕ್ ಹಿಸ್ ಎಕ್ಸ್ಪ್ಲನೇಷನ್ ಸ್ಟೋರೀಸು ವಾಸ್ ವೆರಿ ಎಕ್ಸಲೆಂಟ್. ತುಂಬಾ ಚೆನ್ನಾಗಿದೆ. ಸೊ ಟೋಟಲಿ ವಿ ವರ್ ವೆರಿ ಹ್ಯಾಪಿ. ಕುಕಿಂಗ್ ಟೀಮ್ ಹೇಳು. ಸೊ ವಿ ವಿಲ್ ಡೆಫಿನೆಟ್ಲಿ ಸಜೆಸ್ಟ್ ಅವರ್ ಫ್ರೆಂಡ್ಸ್ ಅಂಡ್ ಕೊಲೀಗ್. ಆಲ್ರೆಡಿ ನನ್ನ ಫ್ರೆಂಡ್ ಶಿ ಹಸ್ ಆಸ್ಕ್ಡ್ ದ ಅಡ್ರೆಸ್.
ಸೊ ಇದಾದ್ಮೇಲೆ 3 ಜನ ಹೋಗ್ತಾ ಇದ್ದಾರೆ ಟ್ರಿಪ್. ಸೊ ಒನ್ ಆಫ್ ದೆಮ್ ದೇ ವಾಸ್ ಫಾರ್ ಅಡಿಗಾಸ್ ಇದು ಅಡ್ರೆಸ್. ಸೊ ನಾನು ಅದನ್ನ ಹೇಳಿ ಅಲ್ಲಿ ಡ್ರೈವರ್ಸ್ ಕರ್ಕೊಂಡು ಹೋಗಿದ್ದಲ್ಲ ಹೇಳಿ. ಟೋಟಲಿ ಇವತ್ತೆ ಡ್ರೈವರ್ ಟೀಮ್, ಕುಕಿಂಗ್ ಟೀಮ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ಸೊ ಟೈಮ್ ಟು ಟೈಮ್ ಊಟ, ಬಿಸಿ ಬಿಸಿ ಊಟ ಎಲ್ಲ ಚೆನ್ನಾಗಾಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಈಶ್ವರ ಪತ್ರಿ ಹಾವೇರಿಯವರು. ನಾನು ನಿಮ್ಮ ಅಡಿಗಾಸದಿಂದ ನಾನು ಚಾರ್ಧಾಮ ಯಾತ್ರೆಗೆ ಬಂದಿರುತ್ತೇನೆ. ನಾನು ಈ ಮೊದಲು ಸುಮಾರು ಒಂದು 4-5 ಟೂರ್ಗಳನ್ನು ನಿರ್ಮಾ ಟ್ರಾವೆಲ್ಸಲ್ಲಿ ಮಾಡಿದ್ದೇನೆ. ಈ ಒಂದು ನಿಮ್ಮ ಅಡಿಗಾಸದಲ್ಲಿ ಒಂದ್ಸಲ ನೋಡೋಣ ಅಂತಂದು ಬಂದಿದ್ದೀನಿ. ಕೊನೆಗೆ ಈ ಚಾರ್ಧಾಮ ಯಾತ್ರೆ ಕೊನೆಗೆ ನನಗನ್ನಿಸ್ತು, ನಾನು ಮೊದಲಿಂದನೂ ಅಡಿಗಾಸ್ಗೆ ಯಾಕೆ ಬರಲಿಲ್ಲ ಅಂತ ಈಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಅಂತ. ಏನಿಹಾವ್ ನನ್ನ ಚಾರ್ಧಾಮ ಯಾತ್ರಾ ಭಾಳ ಬ್ಯೂಟಿಫುಲ್ ಆಯ್ತು, ಭಾಳ ಚೆನ್ನಾಗಿತ್ತು. ನಮ್ಮ ಏಜ್ ನಮ್ದು ನಿಯರ್ಲಿ 73 ಏಜು. ನನಗೆ ಮಂಡಿ ನೋವಿದೆ. ನಮ್ಮ ಮಂಡಿ ನೋವಿಂದ ಸಹಿತ ನನಗೇನೋ ನೋವಿದ್ದು ಸಹಿತ ನನಗೆ ಏನೋ ಅನಿಸಿಲ್ಲ. ನಿಮ್ಮ ಅದರಲ್ಲೇ ನಿಮ್ಮ ಒಳ್ಳೆಯ ಆಹಾರ ಕೊಟ್ರಿ, ನಮ್ಗೆ ಹೆಚ್ಚಿನ ಮಸಾಲೆ ಸಾಮಾನು ಇಲ್ಲ, ಏನಿಲ್ಲ, ನಮ್ಮ ಕರ್ನಾಟಕ ಕೊಟ್ರಿ. ಹೀಗಾಗಿ ನನಗೆ ಏನೋ ಸಮಸ್ಯೆ ಆಗಿಲ್ಲ. ನಾನು ಇದ್ರೊಳಗೆ ಹೇಳ್ತಂದ್ರೆ ನಾವು 73 ವರ್ಷ ಆದ ನಂತರ ಚಾರ್ಧಾಮ್ಗೆ ಹೋಗ್ತಾನೆ ಇಲ್ಲ ಅಂತ ಸಂಶಯ ಇತ್ತು ನನಗೆ. ಇನ್ನೇವು ನಿಮ್ಮ ಅಡಿಗಾದ್ರಿಂದ ಒಂದು ಒಳ್ಳೆಯ ಅವಕಾಶ ಇತ್ತು ನಮ್ಗೆ ಚಾರ್ಧಾಮ್ ಹೋಗಿ ಬರೋಕ್ಕೆ. ಜೀವನದಲ್ಲಿ ಒಂದು ಸಾರ್ಥಕ ಆಯ್ತು ಚಾರ್ಧಾಮ್ ಹೋಗಿ ಬಂದಿದ್ದಕ್ಕೆ. ಅಡಿಗಾಸ್ಗೆ ಥ್ಯಾಂಕ್ ಯು ಸರ್. ಹ್ಯಾಪಿ ಮಾರ್ನಿಂಗ್. ಮೈ ನೇಮ್ ಇಸ್ SS ರಾಘವ್. ನಾನು ಬೆಂಗಳೂರಿಂದ ಬಂದಿರೋ ಟೂರಿಸ್ಟು. ಅಡಿಗಾಸ್ ಯಾತ್ರೆಗೆ ಫಸ್ಟ್ ಟೈಮ್ ಚಾರ್ಧಾಮ್ ಪ್ಯಾಕೇಜು ಅಪ್ಪ ಅಮ್ಮ ಹೇಳಿದ್ರು ಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ರು ಅಂತ. ಅವ್ರು ಆಲ್ರೆಡಿ ಒಂದ್ಸಲಿ ಕಟ್ಮಂಡುಗೆ ಹೋಗಿ ಬಂದಿದ್ರು. ಸೊ ಅವ್ರ ಎಕ್ಸ್ಪೀರಿಯನ್ಸಸ್ ಹೇಳಿದ್ರು ಹೆಂಗೆ ಇತ್ತು ಅಂದ್ಬಿಟ್ರು ಅಂತ. ಇಟ್ ವಾಸ್ ಎಕ್ಸಿಲೆಂಟ್ ಅಂತ ಹೇಳಿದ್ರು. ಸೊ ನನ್ಗೂ ಚಾರ್ಧಾಮ್ ಬಗ್ಗೆ ತುಂಬಾ ಆಸಕ್ತಿ ಇತ್ತು, ಇಂಟ್ರೆಸ್ಟ್ ಇತ್ತು ನೋಡ್ಬೇಕು ಅಂತ. ಸೊ ಫೈನಲ್ ಆಗಿ ಐ ಮೇಡ್ ದಿಸ್ ಟ್ರಿಪ್ ಟು ಚಾರ್ಧಾಮ್. ಸ್ಟಾರ್ಟಿಂಗ್ ಬೋರ್ಡಿಂಗ್ ಪಾಯಿಂಟ್ ಬಂದು ಡೆಲ್ಲಿ ಇದ್ದಿದ್ದು. ಡೆಲ್ಲಿ ಟು ಡೆಲ್ಲಿ ನಾವು ಅಲ್ಲಿಂದಾನೇ ಇದು ಮಾಡಿದ್ದು. ಸೊ ಡೆಲ್ಲಿಗೆ ಬಂದ್ವಿ. ಅಲ್ಲಿಂದ ಹೋಟೆಲ್ ರಿಸರ್ವೇಶನ್ ಪ್ರತಿಯೊಂದನ್ನು ಕೋಆರ್ಡಿನೇಟರ್ಸ್ ರಾಜಶೇಖರ್ ಅಂಡ್ ಸಂಜೀವ್ ಇಬ್ರು ತುಂಬಾ ಚೆನ್ನಾಗಿ ಎಕ್ಸಿಲೆಂಟ್ ಆಗಿ ದೇ ಹ್ಯಾವ್ ಟ್ರೀಟೆಡ್ ಅಸ್. ಹಾಸ್ಪಿಟಾಲಿಟಿ ವೈಸ್ ಆಗಲಿ ಅಥವಾ ಏನಾರ ಒಂದು ಅಸಿಸ್ಟೆನ್ಸ್ ಸರ್ವಿಸ್ ಏನೇ ಎಲ್ಲ ಹೋಲ್ ಅಂಡ್ ಸೋಲ್ ಪ್ರತಿಯೊಂದು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಂಡ್ ಎಲ್ಲದಕ್ಕಿಂತ ಮೇನು ಕೇದಾರ್ ಟ್ರೆಕ್ಕಿಂಗ್ ವಾಸ್ ಫ್ರಮ್ ದ ಮೋಸ್ಟ್ ಅದು ಟ್ರೆಚರಸ್ ಟ್ರೆಕ್ಕಿಂಗ್ ಅದು ಕೇದಾರ್ದು. ಸೊ ಅಲ್ಲಿ ಕೂಡ ಇವ್ರಿಗೆ ಬೆಳಗ್ಗೆ ಹತ್ತತ್ರ ಎಷ್ಟು 4 ಗಂಟೆ 3:45 ಆ ಟೈಮಿಗೆ ಬಂದು ಕೌಂಟರ್ ಹತ್ರ ಬಂದು ಎಲ್ಲರೂ ಸೇಫ್ ಆಗಿ ಕುದುರೆ ಬೇಕಾದ್ರೆ ಕುದುರೆ, ಡೋಲಿ ಬೇಕಾದ್ರೆ ಡೋಲಿ ಆ ರೆಸ್ಪೆಕ್ಟಿವ್ ಇದರಲ್ಲಿ ಕೂರಿಸ್ಬಿಟ್ಟು ಮೇಲ್ಗಡೆ ಹೋಗಿ ದರ್ಶನ ಆಗಿ ವಾಪಸ್ ಬರೋ ತನಕ ಕಾನ್ಸ್ಟೆಂಟ್ ಟಚ್ ಅಲ್ಲಿ ನಮ್ ಜೊತೆ ಇದ್ರು. ಇದರಿಂದ ನಮ್ಗೆ ದರ್ಶನದೇನು ಅಷ್ಟು ನಮ್ಗೆ TDS ಅಂತ ಅನಿಸ್ಲೇ ಇಲ್ಲ. ಯಾಕೆಂದ್ರೆ ಬೆಳಗ್ಗೆ ಹೋಗಿ ದ ಸೇಮ್ ಡೇ ವಿ ರಿಟರ್ನ್ ಬ್ಯಾಕ್. ಊಟದ ಹೊತ್ತಿಗೆ ನಾವು ವಾಪಸ್ ಬಂದ್ಬಿಟ್ಟಿದ್ವಿ. ಇಟ್ ವಾಸ್ ಓನ್ಲಿ ಬಿಕಾಸ್ ಆಫ್ ರಾಜಶೇಖರ್ ಅಂಡ್ ಸಂಜೀವ್. ಯಾಕಂದ್ರೆ ಇಲ್ಲಿ ನಾವು ಬರೋದ್ ದೊಡ್ಡದಲ್ಲ, ಫಸ್ಟ್ ಫುಡ್ ಆಮೇಲೆ ಅಕಾಮಿಡೇಷನ್ ಇದೆರಡು ಚೆನ್ನಾಗಿದ್ರೇನೆ ಟ್ರಿಪ್ 100% ಸಕ್ಸಸ್ಫುಲ್ ಆಗೋದು. ಇದು ಸರಿ ಇಲ್ಲ ಅಂದ್ರೆ 50% ಟ್ರಿಪ್ ನಾವು ಮಾಡಕ್ ಆಗಲ್ಲ. ಇವಾಗ ನಾನು ಇದನ್ನ ಮಾತಾಡ್ತಾ ಇರೋದು ಜೋಶಿ ಮಠ್ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ಇದು ತುಂಬಾ ಪವಿತ್ರವಾದ ದೇವಸ್ಥಾನ. ಸೊ ಇಲ್ಲೂ ಕೂಡ ಅವ್ರ ಗೈಡೆನ್ಸ್ ಪ್ರತಿಯೊಂದ್ ಕಡೆನೂ ಇದೆ. ಸೊ ನಾನ್ ಏನ್ ರಿಕ್ವೆಸ್ಟ್ ಮಾಡೋದು ಎಲ್ಲ ಟೂರಿಸ್ಟ್ ಅಲ್ಲಿ ಅಂದ್ರೆ, ಇಫ್ ಯು ವಾಂಟ್ ಟು ಗೋ ಟು ಎನಿ ಆಫ್ ದಿ ಪ್ಲೇಸಸ್ ವಿತ್ ಇನ್ ಇಂಡಿಯಾ ಆರ್ ಅಬ್ರಾಡ್, ಎಲ್ಲೇ ಇದ್ರು ಅಲ್ಟಿಗಾಸ್ ಪ್ಯಾಕೇಜ್ ನ ಯು ಕ್ಯಾನ್ ಜಸ್ಟ್ ಕ್ಲೋಸ್ ಯುವರ್ ಐಸ್ ಅಂಡ್ ಆಪ್ಟ್ ಇಟ್ ಬ್ಲೈಂಡ್ಲಿ. ಯಾಕೆಂದ್ರೆ ಒಂದ್ಸಲಿ ಇಫ್ ಯು ಫಾಲ್ ಇನ್ ಟು ದೇರ್ ನೆಟ್, ನಿಮಗೆ ಎಲ್ಲಾ ಕಡೆ ತೋರ್ಸೋದು ಕರ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ. ಇದಿಷ್ಟು ಕಂಪ್ಲೀಟ್ ಆಗಿ ಅವ್ರು ಮಾಡ್ಕೊಡ್ತಾರೆ. ಸೊ ಐ ಒನ್ಸ್ ಅಗೇನ್ ವಿಶ್ ರಾಜಶೇಖರ್ ಸಂಜೀವ್ ಅ ವೆರಿ ಹ್ಯಾಪಿ ಅಂಡ್ ಎ ಗುಡ್ ಫ್ಯೂಚರ್. ಸಂಜೀವ್ ಅವರಿಗೆ ಬೇಗ ಒಂದು ಫ್ಯಾಮಿಲಿ ಲೈಫ್ ಆಗ್ಲಿ ಅವ್ರಿಗೆ. ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ. ನಾನು ನನ್ನ ಏಜ್ಡ್ ಅಮ್ಮ ಮತ್ತೆ ದೊಡ್ಡಮ್ಮ ಮತ್ತೆ ನನ್ನ 10 ವರ್ಷದ ಮಗಳ ಜೊತೆ ಚಾರ್ಧಾಮ್ ಯಾತ್ರಾ ಮಾಡಕ್ಕೋಸ್ಕರ ಅಡಿಗಾ ಟ್ರಾವೆಲ್ಸ್ ಅವ್ರ ವತಿಯಿಂದ ಚಾರ್ಧಾಮ್ ಯಾತ್ರೆ ಮಾಡಕ್ ಬಂದಿದೀವಿ. ಸೊ ನಮ್ದು ಯಾತ್ರೆ ತುಂಬಾ ಚೆನ್ನಾಗಾಯ್ತು. ಎಲ್ಲೂ ಏನು ತೊಂದರೆ ಆಗ್ಲಿಲ್ಲ. ನಾನು ವಯಸ್ಸಾಗಿರೋರು ಮತ್ತೆ ಚಿಕ್ಕವ್ರನ್ನ ಕರ್ಕೊಂಡ್ ಬಂದಿದ್ರಿಂದ ಏನು ತೊಂದರೆ ಆಗುತ್ತೆ ಅಂತ ಭಯ ಪಟ್ಟಿದ್ದೆ. ಬಟ್ ಅಲ್ಲಿ ಅಡಿಗಾಸ್ ಯಾತ್ರಾ ಅವ್ರ ಕಡೆಯಿಂದ ತುಂಬಾ ಚೆನ್ನಾಗಾಯ್ತು. ಊಟ ಎಲ್ಲ ಟೈಮಿಗೆ ಕರೆಕ್ಟ್ ಆಗಿ ಟೀ ಕಾಫಿ ಊಟ, ದೊಡ್ಡವರಿಗೆ ಸಹಾಯನೂ ಆಯ್ತು ಎಲ್ಲರೂ ಜೊತೆ ಗ್ರೂಪ್ ಅಲ್ಲಿ ಇದ್ದಿದ್ರಿಂದ. ಆಮೇಲೆ ಟೂರ್ ಮ್ಯಾನೇಜರ್ಸ್ ಸಂಜೀವ್ ಅವರು ಮತ್ತೆ ರಾಜಶೇಖರ್ ಅವರು ತುಂಬಾ ಚೆನ್ನಾಗಿ ಎಲ್ಲ ನೋಡ್ಕೊಂಡ್ರು. ಎಲ್ಲ ಪ್ರತಿಯೊಂದು ಹೆಜ್ಜೆಲ್ಲೂ ನಮ್ಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಅದರಿಂದ ಥ್ಯಾಂಕ್ ಯು ಅಡಿಗಾಸ್ ಯಾತ್ರಾ. ಈ ಯಾತ್ರೆಯನ್ನ ಸಫಲ ಮಾಡಿದ್ವಿ. ತುಂಬಾ ಧನ್ಯವಾದಗಳು.